ಎಲ್ರಿಗೂ ನಮಸ್ಕಾರ. ಸೊ ಬಿಗ್ ಬಾಸ್ ನ ಇವತ್ತಿನ ಎಪಿಸೋಡ್ ನ 2ನೇ ಪ್ರೋಮೋ ಅಪ್ಲೋಡ್ ಆಗಿದೆ. ಇಲ್ಲಿ ಆಡಿಯನ್ಸ್ ಗಳನ್ನ ಬಿಗ್ ಬಾಸ್ ಮನೆ ಕರ್ಕೊಂಡು ಬಂದಿದ್ದಾರೆ. ಅಂಡ್ ನಮ್ಮ ಒಂದು ಕಮೆಂಟ್ ಬಾಕ್ಸ್ ಅಲ್ಲೂ ಕೂಡ ಆಡಿಯನ್ಸ್ ಗಳ ಹಾವಳಿ ಕಮೆಂಟ್. ಓ ಮೈ ಗಾಡ್, ರಕ್ಷಿತಾ ಅವರ ಫ್ಯಾನ್ಸ್ ಗಳ ಹಾವಳಿ ಕಮೆಂಟ್ ಬಾಕ್ಸ್ ಅಲ್ಲಿ ನೋಡ್ಲಿಕ್ಕೆ ಎರಡು ಕಣ್ಣು ಸಾಲ್ತಾ ಇಲ್ಲ ನನಗೆ. ಏನ್ ಮಾಡೋದು ನಮ್ಮ ದೇಶದಲ್ಲಿ? ಸತ್ಯ ಎಳ್ನೀರಿದ್ದಂಗೆ, ಸುಳ್ಳು ಕೂಲ್ ಡ್ರಿಂಕ್ಸ್ ಇದ್ದಂಗೆ. ನಮ್ಮ ದೇಶದಲ್ಲಿ ಕೂಲ್ ಡ್ರಿಂಕ್ಸ್ ಬೇಗ ಅಟ್ರಾಕ್ಟ್ ಆಗೋದು. ನಮ್ ದೂರ ಅಂತ ಏನ್ ಮಾಡ್ತೀಯಾ? ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ಅವ್ರ ಅನಿಸಿಕೆ ಅವ್ರು ಹಂಚ್ಕೊಂಡಿದ್ದಾರೆ, ನನ್ನ ಅನಿಸಿಕೆ ನಾನು ಹಂಚ್ಕೊಂಡಿದ್ದೀನಿ. ಆ ವಿಡಿಯೋದಲ್ಲಿನೇ ಅಶ್ವಿನಿ ಬಗ್ಗೆನೂ ಕೂಡ ಮಾತಾಡಿದ್ದೀನಿ, ರಕ್ಷಿತಾ ಬಗ್ಗೆ ಕೂಡ ಮಾತಾಡಿದ್ದೀನಿ. ಬಟ್ ಅವ್ರಿಗೆ ಏನು ಬೇಕು ಅದನ್ನ ತಗೊಂತಾರೆ, ಬೇಕಾಗಿದ್ದನ್ನ ಕಮೆಂಟ್ ಬಾಕ್ಸಲ್ಲಿ ಹಾಕ್ತಾರೆ. ಏನು ಮಾಡೋಕ್ಕಾಗಲ್ಲ, ಅವ್ರವ್ರಿಗೆ ಫ್ರೀಡಮ್ ಇದೆ. ಸೊ ಅವ್ರವರ ಒಂದು ಹಕ್ಕನ್ನ ಅಥವಾ ಅವರ ಒಂದು ಅನಿಸಿಕೆಗಳನ್ನ ಹಂಚ್ಕೊಳ್ಳಿಕ್ಕೋಸ್ಕರ, ಸೊ ನನ್ನ ಒಂದು ಅನಿಸಿಕೆ ಹಂಚ್ಕೊಳ್ಳಿಕ್ಕೆ ನನಗೊಂದು ವೇದಿಕೆ ಇದೆ, ಅವರಿಗೆ ಏನು ಹಂಚ್ಕೊಬೇಕು ಅಂತ ಇರುತ್ತೆ ಕಮೆಂಟ್ ಬಾಕ್ಸಲ್ಲಿ ಅವ್ರಿಗೆ ಹಂಚ್ಕೊತಿದ್ದಾರೆ. ಸೊ ನೋ ಪ್ರಾಬ್ಲಮ್. ಸೊ ನನಗೆ ಯಾರ ಬಗ್ಗೆನೂ ಕೂಡ ಹೇಟ್ ಇಲ್ಲ. ಬಟ್ ನನಗೇನಿಲ್ಲ ಅನಿಸುತ್ತೆ ಇಲ್ಲಿ, ಸೊ ಅದ್ರ ಬಗ್ಗೆ ಇದ್ರ ಬಗ್ಗೆ ಎರಡೂ ಕಡೆ ಯೋಚನೆ ಮಾಡಿ ಹೇಳುವಂಥದ್ದು ನಾನು. ಬಟ್ ಸುಖ ಸುಮ್ಮನೆ ಲೈಕ್ಸು ಫಾಲೋವರ್ಸ್ಗೆ ಏನೇನೋ ಸುಳ್ಳು ಗಾಳಿ ಬಂದ ಕಡೆಗೆ ತೂರ್ಕು ಅನ್ನೋ ಜಾತಿ ನಂದಂತೂ ಅಲ್ಲ. ಓಕೆ, ಇಷ್ಟು ಹೇಳ್ತಾ ಇದ್ರೆ ಜಾಸ್ತಿ ನಾನು ಎಳೆಯೋಕ್ಕೆ ಹೋಗಲ್ಲ. ಓಕೆ, ಎಲ್ಲ ಕಡೆ ಕೂಡ ಮಾತಾಡಿದ್ದೀನಿ. ರಕ್ಷಿತಾ ಬಗ್ಗೆ ಏನು ಮಾಡ್ತಿದ್ರ ನೀವು, ಗೆಜ್ಜೆ ಶಬ್ದ ಅಂತ ಬಂದಾಗ ಎಷ್ಟು ಮಾತಾಡಿದ್ದೀನಿ ಅಂತ ನನಗೆ ಗೊತ್ತಿದೆ. ಓಕೆ, ಬೇಕಂದ್ರೆ ಹೋಗಿ ನೋಡಿ ಇಂಟ್ರೆಸ್ಟ್ ಇದ್ರೆ. ಓಕೆ, ಸೊ ಈ ಒಂದು ವಿಡಿಯೋ ಬಗ್ಗೆ ಮಾತಾಡೋಣ. ಕ್ಯಾಪ್ಟನ್ಸಿ ಓಟಕ್ಕೆ ಮಾಳು ಖಡಕ್ ಮಾತು ಅಂತ ಒಂದು ಟೈಟಲ್ ಜೊತೆಗೆ ಒಂದು ಪ್ರೋಮೋ ಅಪ್ಲೋಡ್ ಮಾಡಿದ್ದಾರೆ. ಇಲ್ಲಿ ಮಾಳು ಫುಲ್ ಒಂದು ಪಾಲಿಟಿಷಿಯನ್ ಥರ ಒಂದು ದೊಡ್ಡದಾಗಿ ಸ್ಪೀಚ್ ಕೊಡ್ತಿದ್ದಾರೆ. ಇದೇ ರೀತಿಯಲ್ಲಿ ಸ್ಪೀಚ್ ಮನೆ ಒಳಗೆ ಕೊಟ್ಟಿದ್ದಿದ್ರೆ ಅವ್ರ ರೇಂಜೇ ಎಲ್ಲೋ ಇರೋವಂಥದ್ದು. ಬಟ್ ಇವಾಗಲೂ ಏನು ಫರಕ್ ಬಿದ್ದಿಲ್ಲ, ಇನ್ನು ಮನೆ ಒಳಗಡೆ ಇದ್ದಾರೆ. ಸೊ ಈ ಸರಿ ಕ್ಯಾಪ್ಟನ್ ಬೇರೆ ಆಗುವಂಥ ಲಕ್ಷಣಗಳು ಕಾಣಿಸ್ತಾ ಇದೆ. ಸೊ ಇಲ್ಲಿ ಕ್ಯಾಪ್ಟನ್ಸಿ ಓಟಕ್ಕೆ ಆಯ್ಕೆ ಆಗಿದ್ದಾರೆ ಕೆಲವರು. ಇಲ್ಲಿ ಪ್ರೋಮೋದಲ್ಲಿ ಹೇಳಿಲ್ಲ, ಬಟ್ ಒಂದು ಅಪ್ಡೇಟ್ ಪ್ರಕಾರ ಯಾರ್ಯಾರು ಈ ಒಂದು ವಾರ ಒಂದು ಈ ನಾಮಿನೇಷನ್ ಇದರಿಂದ ಪಾರಾಗಿದ್ದಾರೆ, ಸೊ ಯಾರಾಗಿದ್ದಾರೆ ಅಂತ ಕೂಡ ಹೇಳ್ತೀನಿ ಕೇಳಿ. ಇವಾಗಲೇ ಅಭಿಷೇಕ್, ಮಾಳು, ರಘು, ಕಾವ್ಯ, ಜಾನ್ವಿ, ರಿಷಾ. ಆಲ್ರೆಡಿ ನಿಮಗೆ ಅಭಿದ್ ಗೊತ್ತಾಗಿದೆ, ಆ್ಯಂಡ್ ಮಾಳುದ್ ಗೊತ್ತಾಗಿದೆ, ರಘು ಅವ್ರದ್ದು ಗೊತ್ತಾಗಿದೆ, ಆ್ಯಂಡ್ ರಿಷಾ ಅವ್ರದ್ದು ಗೊತ್ತಾಗಿದೆ. ಬಟ್ ಕಾವ್ಯ ಆ್ಯಂಡ್ ಜಾನ್ವಿ ಅವರಿಬ್ಬರು ಕೂಡ ಸೇವ್ ಆಗಿದ್ದಾರೆ. ಅಂದರೆ ಅವರಿಗೆ ಪತ್ರಗಳು ಸಿಕ್ಕಿದೆ, ಗಿಲ್ಲಿಗೆ ಸಿಕ್ಕಿಲ್ಲ, ರಕ್ಷಿತಾಗೂ ಸಿಕ್ಕಿಲ್ಲ, ಆ್ಯಂಡ್ ರಾಶಿಕಾಗೂ ಸಿಕ್ಕಿಲ್ಲ. ಸೊ ಈ ಒಂದು ಏನು ಜನ ಇದ್ದಾರೆ, 1 2 3 4 5 6 ಜನ ಏನು ಕ್ಯಾಪ್ಟನ್ಸಿ ಓಟದಲ್ಲಿದ್ದಾರೆ ಇವಾಗ. ಸೊ ಇವರಲ್ಲಿ ಒಬ್ಬರನ್ನ ಕ್ಯಾಪ್ಟನ್ ಆಗಿ ಆಯ್ಕೆ ಮಾಡ್ಕೊಬೇಕಾಗತ್ತೆ. ಸೊ ಅದು ಯಾವ ರೀತಿಯಲ್ಲಿ ನಡೆಯುತ್ತೆ ಅಂತಂದರೆ, ಸೊ ಬಿಗ್ ಬಾಸ್ ಮನೆಗೆ ಜನರ ಒಂದು ಎಂಟ್ರಿ ಆಗಿದೆ. ಸೊ ಆಡಿಯನ್ಸ್ಗಳು, ಸೊ ಜನರ ಒಂದು ವೋಟಿಂಗ್ ಪ್ರಕಾರ ಸೊ ಈ ಒಂದು 6 ಜನರಲ್ಲಿ ಒಬ್ಬರನ್ನ ಕ್ಯಾಪ್ಟನ್ ಆಗಿ ಮಾಡ್ತಾರೆ. ಆ್ಯಂಡ್ ಇಲ್ಲಿ ಮೇಲ್ನೋಟಕ್ಕೆ ಗೊತ್ತಾಗುವಂಥದ್ದು ಕಾವ್ಯ ಅವರು 100% ಕ್ಯಾಪ್ಟನ್ ಆಗೇ ಆಗ್ತಾರೆ. ಇನ್ ಕೇಸ್ ಅವ್ರು ಆಗಿಲ್ಲ ಅಂದ್ರೂ ಕೂಡ ಮಾಳು ಆಗ್ತಾನೆ ಅಂತ ಅನಿಸ್ತಾ ಇದೆ. ಈ ಪ್ರೋಮೋ ನೋಡಿದಾದ್ಮೇಲೆ ಫುಲ್ ಜೋರ್ದಾರಾಗಿ ಒಂದು ಸ್ಪೀಚ್ನ ಕೊಟ್ಟಿದ್ದಾರೆ. ಬಿಗ್ ಬಾಸ್ ಹೇಳ್ತಿರೋದು ಏನು ಅಂತಂದ್ರೆ, ಸೊ ನಿಮ್ಮನ್ನು ಪ್ರೀತಿಸುವ ಜನರು ಈ ಮನೆಗೆ ಆಗಮಿಸಲಿದ್ದಾರೆ. ಸೊ ವೀಕ್ಷಕರ ಮನಸ್ಸನ್ನ ಯಾರು ಯಶಸ್ವಿಯಾಗಿ ಗೆಲ್ಲುವ ಒಬ್ಬರು ಸೊ ಮನೆಯ ಮುಂದಿನ ಕ್ಯಾಪ್ಟನ್ ಆಗಿ ಆಯ್ಕೆ ಆಗುತ್ತಾರೆ ಅಂತ ಹೇಳ್ತಿದ್ದಾರೆ. ಅಂಡ್ ಅಲ್ಲಿ ಜನರ ಎದುರುಗಡೆಗೆ ಸೊ ಅಲ್ಲಿ ಸ್ಪೀಚ್ ಕೊಡಬೇಕಾಗುತ್ತೆ. ಸ್ಪೀಚ್ ಯಾರಿಗೆ ಇಷ್ಟ ಆಗುತ್ತೆ, ಯಾರ್ದು ಸ್ಪೀಚ್ ಅವ್ರಿಗೆ ಇಷ್ಟ ಆಗುತ್ತೆ, ಸೊ ಅವ್ರಿಗೆ ಅವ್ರು ವೋಟ್ ಮಾಡುವಂಥದ್ದು. ಸೊ ಯಾರಿಗೆ ಜಾಸ್ತಿ ವೋಟ್ ಬರುತ್ತೆ ಸೊ ಅವ್ರು ಆಬ್ವಿಯಸ್ ಆಗಿ ಸೊ ಕ್ಯಾಪ್ಟನ್ ಆಗಿ ಆಯ್ಕೆ ಆಗ್ತಾರೆ ಮುಂದಿನ ವಾರಕ್ಕೆ ಅಂತಾನೆ ಹೇಳ್ತೀನಿ. ಓಕೆ, ಇದ್ರ ಜೊತೆಗೆ ಅಲ್ಲಿ ಮಾಳು ಅವ್ರದ್ದು ಒಂದು ಈ ಪ್ರೋಮೋದಲ್ಲಿ ತೋರಿಸಿರುವಂಥದ್ದು ಫುಲ್ ಮಾಳು ಖಡಕ್ ಆಗಿರುವಂಥ ಒಂದು ಸ್ಪೀಚ್ನ ಕೊಡ್ತಿದ್ದಾರೆ. ಆ್ಯಂಡ್ ಬಂದ ದಿನದಿಂದ ಮಾಳು ಸ್ಟ್ಯಾಂಡ್ ತಗೊಳ್ಳಿಲ್ಲ ಅಂತ ಹೇಳ್ತಾರೆ. ಬಟ್ ಇಲ್ಲಿ ಆಗೋವಂಥ ಜಗಳಗಳಿಗೆ ಸೊ ಸ್ಟ್ಯಾಂಡ್ ತಗೊಳ್ಳೋವಂಥವ್ರು ಹುಚ್ಚರು ಅಂತ, ಅವ್ರಿಗಿಂತ ಹುಚ್ಚರಿನ್ ಯಾರು ಅಲ್ಲ ಅಂತಂದರೆ ಅವ್ರಿಗೆ ಏನಕ್ಕೆ ಜಗಳ ಆಡ್ತಿದ್ದಾರೆ ಅಂತ ಅವ್ರಿಗೇ ಗೊತ್ತಿರಲ್ಲ ಅನ್ನೋ ರೇಂಜ್ಗೆ ನಮ್ಮ ಮಾಳು ಹೇಳ್ತಿರೋವಂಥದ್ದು. ಒಂದು ಲೆಕ್ಕಕ್ಕೆ ತಗೊಳಕ್ಕೆ ಹೋದರೆ ಕರೆಕ್ಟಾಗಿರುತ್ತೆ. ಬಿಕಾಸ್ ಆ ಜಗಳದಲ್ಲಿ ಸತ್ವ ಇರಲ್ಲ. ಸತ್ವ ಇದ್ರೂ ಕೂಡ ಇವರು ಒಂದು ಬೇಳೆಗಳನ್ನ ಬೇಯಿಸ್ಕೊಳ್ಳಿಕ್ಕೋಸ್ಕರನೇ ಕಿತ್ತಾಟ ಶುರು ಮಾಡ್ತಾರೆ. ಸೊ ಅದರಲ್ಲಿ ಬೇರೆ ಯಾರ್ಯಾರೋ ಸ್ಟ್ಯಾಂಡ್ ತೊಗೊಳಕ್ಕೆ ಹೋಗಿ ನಾವು ತಗೊಳ್ಳೋವಂಥದ್ದು. ಸೊ ಇಂಥ ಪ್ರಾಬ್ಲಮ್ಗಳಾಗುತ್ತಂತಾನೆ ಮಾಳು ನಾನು ತಗೊಳ್ತಾ ಇಲ್ಲ ಒಂದು ಏನಂತಕ್ಕೆ ಸ್ಟ್ಯಾಂಡ್ ಅನ್ನೋ ರೀತಿಯಲ್ಲಿ ಹೇಳ್ತಿರುವಂಥದ್ದು. ಜೊತೆಗೆ ಈ ಕ್ಯಾಪ್ಟನ್ಸಿ ಮಾಡೇ ಮಾಡ್ತೀನಿ, ಸೊ ಹಳ್ಳಿ ಹುಡುಗನ ಗತ್ತು ಗಮ್ಮತ್ತು ತಾಕತ್ತು ತೋರಿಸ್ತೀನಿ ಅಂತ ಹೇಳ್ತೀನಿ. ಜೊತೆಗೆ ಹೊಡಿ ಶಾವ್ಗೆ ಮಜ್ಜಿಗೆ ಅಂತ ಬೇರೆ ಹೊಡೆದ್ಬಿಟ್ಟು ಡೈಲಾಗ ಹಂಗೆ ಎಂಟ್ರಿ ತೊಗೊಂಡು ಹಂಗೆ ಎಕ್ಸಿಟ್ ತಗೊಂಡ್ಬಿಟ್ಟಿದ್ದಾರೆ ನಮ್ಮ ಮಾಳು ಅವರು. ಸೊ ಒಟ್ಟಿನಲ್ಲಿ ಖಡಕ್ ಆಗಿರೋವಂಥ ಒಂದು ಸ್ಪೀಚ್ ಅಂತ ಕೊಟ್ಟಿದ್ದಾರೆ. ಆ್ಯಂಡ್ ಮಾಳುಗೆ ಸೊ ಉತ್ತರ ಕರ್ನಾಟಕದಲ್ಲಿ ಈ ಒಂದು ವೇದಿಕೆ ಮೇಲೆಲ್ಲ ಮಾತಾಡಿ ಅವ್ರಿಗೆ ಅಭ್ಯಾಸ ಇದೆ. ಸೊ ಬಿಗ್ ಬಾಸ್ ಮನೆ ಒಳಗೆ ಯಾರು ಏನು ಅನ್ಕೊತಾರೆ ಅನ್ನೋ ರೀತಿಯಲ್ಲಿ ಸ್ವಲ್ಪ ಮುಜುಗರ ಇರ್ಬೋದು. ಬಿಟ್ಟರೆ ಹೊರಗಡೆಗೆ ಜನಗಳ ಮುಂದೆ ವೇದಿಕೆ ಮೇಲೆ ಅವ್ರದ್ದು ನಾನ್ ಸ್ಟಾಪ್ ಹೊಡಿತಾ ಇರ್ತಾರೆ. ಅಭ್ಯಾಸ ಇರೋದ್ರಿಂದ ಒಂದು ಒಳ್ಳೆ ಸ್ಪೀಚ್ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಮೇ ಬಿ ಇವತ್ತೊಂದು 2-3 ಅದೇ ರೀತಿಯ ಒಂದು ನಮಗೆ ಪ್ರೋಮೋಗಳು ಸಿಗ್ಬೋದು. ಆ್ಯಂಡ್ ಇನ್ನೊಂದು ಏನು ಅಂತಂದರೆ ಇವತ್ತು ಹಾಕ್ತಾರಾ ಅಂತ ಇದನ್ನು ಕಮೆಂಟ್ ಮಾಡಿ. ಸೊ ಇವತ್ತಿನ ಎಪಿಸೋಡಲ್ಲಿ ನನ್ನ ಪ್ರಕಾರ ಇರಲ್ಲ ಇದು, ಬಿಕಾಸ್ ಇನ್ನೂ ಒಂದು 2-3 ಜನದ್ದು ಇದೆಯಲ್ಲ. ಒಂದು ಜಾನ್ವಿ ಅಶ್ವಿನಿ ಅವ್ರದ್ದು ಲೆಟರ್ ಬಾಕಿ ಇದೆ, ಜೊತೆಗೆ ನಮ್ಮ ಗಿಲ್ಲಿ ಆ್ಯಂಡ್ ಕಾವ್ಯ ಅವ್ರದ್ದಿದೆ. ಸೊ ಇದನ್ನೇ ಇವತ್ತಿನ ಎಪಿಸೋಡಲ್ಲಿ ತೋರಿಸ್ತಾರೆ. ಕ್ಯಾಪ್ಟನ್ಸಿ ಖಂಡಿತವಾಗ್ಲೂ ನಾಳೆಗೆ ಇಟ್ಟಿರ್ತಾರೆ, ಇವತ್ತಿನ ಎಪಿಸೋಡಲ್ಲಿ ತೋರ್ಸೋಕ್ಕೆ ಸಾಧ್ಯನೇ ಇಲ್ಲ. ಓಕೆ, ಬರೆದಿಟ್ಕೊಂಬಿಡಿ ಬೇಕಿದ್ರೆ. ಸುಳ್ಳಾದರೆ ನಾವೇ ಒಂದು ರೀತಿಯಲ್ಲಿ ಇವಾಗ ಡಮ್ಮಿ ಆಗೋಗ್ಬಿಡ್ತೀವಿ. ಆಲ್ರೆಡಿ ಡಮ್ಮಿ ಆಗೋಗ್ಬಿಟ್ಟಿದ್ದೀವಿ ನಾವು ಇವಾಗ ರಕ್ಷಿತಾ ಅವ್ರನ್ನ ಸ್ವಲ್ಪ ಇದು ಮಾಡಿದ್ದಕ್ಕೋಸ್ಕರ. ಓಕೆ, ನೋ ಪ್ರಾಬ್ಲಮ್. ನಿಮ್ಮ ಅನಿಸಿಕೆ ನೀವು ಹಂಚ್ಕೊಳ್ಳಿ, ಏನು ಪ್ರಾಬ್ಲಮ್ ಇಲ್ಲ. ನೀವು ಹೆಂಗೆ ಬೇಕಾದ್ರೂ ಹಂಚ್ಕೊಳ್ಳಿ. ಓಕೆ, ಸುಮಾರು ಜನ ಅನ್ಸಬ್ಸ್ಕ್ರೈಬ್ ಮಾಡ್ತೀನಿ ಅಂತಿದ್ರಿ, ಡಿಸ್ಲೈಕ್ ಮಾಡಿದ್ರಿ, ಕೆಲವರು
ಅದು ಏನೇನೋ ಮಾತಾಡಿದ್ರಿ, ಬಟ್ ತೊಂದರೆ ಇಲ್ಲ. ಆ್ಯಂಡ್ ನಿಮ್ಗೇನು ಅನಿಸುತ್ತೆ, ಯಾರು ಕ್ಯಾಪ್ಟನ್ ಆಗ್ತಾರೆ ಅಂತ ಅನ್ಸುತ್ತೆ ಅಥವಾ ಯಾರು ಕ್ಯಾಪ್ಟನ್ ಆಗಬೇಕು ಅಂತ ಅನ್ಸುತ್ತೆ? ಸೊ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸೊ ಸದ್ಯಕ್ಕೆ ಈ ವಿಡಿಯೋದಲ್ಲಿ ಇಷ್ಟೇ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಎಲ್ಲರಿಗೂ ನಮಸ್ಕಾರಗಳು.